ಬಿಸಿ, ತುಂಬ ಬಿಸಿ ಇದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಎಮ್ಮಿ ಆಗಿರುತ್ತೆ. ನಿಮ್ಗೆ ಮೆಂತೆ ಫ್ಲೇವರು ಮತ್ತು ನಾವು ತೆಂಗಿನಕಾಯಿ ಹಾಕಿರ್ತೀವಲ್ಲ ಅದ್ರ ಫ್ಲೇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ತಿನ್ಬೇಕಾರೆ. ನಂಗೆ ಮೆಂತೆ ಒಂದೊಂದು ಸಿಗುತ್ತಲ್ಲ ಅದನ್ನ ಕಚ್ಚಿ ತಿನ್ಬೇಕಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೊಂಚೂರು ನೀವು ಬೇಕಾದ್ರೆ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಖಾರವಾಗಿ, ಇಲ್ಲ ಉಪ್ಪಿನಕಾಯಿ ಇದ್ದರೂ ಅಡ್ಜಸ್ಟ್ ಆಗುತ್ತೆ. ಆ ಮೆಂತೆನ ಮೆಂತೆ ಆಗೋದ್ಮೇಲೆ ಅದೊಂದು ಒಳಗಡೆ ಇರೋದು ಪಲ್ಪ್ ಬರುತ್ತಲ್ಲ ಎಮ್ಮೆ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬಾಣ್ತಿದ್ದೀರಿಗೆ ಮತ್ತು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಏನು ಊಟ ಕೊಡೋದು, ಅವ್ರಿಗೆ ಕೆಲವೊಂದು ಪಥ್ಯಗಳು ಇರಬೇಕಾಗತ್ತೆ. ಈಗಿನ ಕಾಲದಲ್ಲಿ ಯಾರೂ ಇರಲ್ಲ, ಆದರೆ ನಾವು ಎದೆ ಹಾಲು ಜಾಸ್ತಿ ಆಗುತ್ತೆ ಬಾಣ್ತಿದ್ದೀರಿಗೆ, ಮತ್ತು ಸೊಂಟ ಭದ್ರ ಬರುತ್ತೆ, ಮಂಡಿ ನೋವು ಹೋಗುತ್ತೆ. ಇದು ಬಾಣ್ತಿದ್ದೀರೋ ಮೆಚೂರ್ಡ್ ಆಗಿರೋರು ಅಲ್ಲದೆ ಯಾರು ಬೇಕಾದರೂ ತೊಗೊಂಡು ತಿನ್ಬೋದು. ಒಂದು ವರ್ಷದ ಮಗುವಿಂದ ನಾವು ಊಟ ಮಾಡ್ಸೋಕ್ಕೆ ಶುರು ಮಾಡ್ತೀವಲ್ಲ, ಅನ್ನ ಎಲ್ಲ ಊಟ ಮಾಡ್ಸೋಕ್ಕೆ ಶುರು ಮಾಡಿದಾಗಿಂದ 100 ವರ್ಷದವರೆಗೂ ಆರೋಗ್ಯವಾಗಿರೋದಕ್ಕೆ ನಾವು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ತುಂಬ ಒಳ್ಳೆಯದು. ನಮಗೆ ತಿಂಡಿನೂ ಆಗುತ್ತೆ, ಊಟನೂ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ, ಬೆಳಗ್ಗೆಗೂ ಆಗುತ್ತೆ. ಆದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಒಂದ್ಸರಿ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ. ನಾವು 3 ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ, ವಾರಕ್ಕೆ 2-3 ದಿವಸ ಅಂತೂ ಮಾಡ್ತಾರೆ. ನಾನು ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ತುಂಬ ಈಸಿ ಮತ್ತು ಸುಲಭ. ಇವಾಗ ಬಾಣ್ತಿದ್ದೀರಂದರೆ ಮನೇಲಿ ಕೆಲಸ ಇರುತ್ತೆ, ಮಗುಗೆ ನೀರು ಹಾಕೋದು, ಸ್ನಾನ ಮಾಡಿಸೋದು, ಸಾಂಬ್ರಾಣಿ ಕೊಡು, ಅದು ಇದು ಅಂತ. ಬಾಣ್ತನದ ಮನೆ ಕೆಲಸ ಅಂದರೆ ಹೇಳೋದೇ ಬೇಡ ಪಾಪ. ಬಾಣ್ತನ ಮಾಡೋರ್ಗಂತೂ ಅಷ್ಟು ಸಾಕಾಗುತ್ತೆ. ದಿನ ಬೆಳಗ್ಗೆ ಏನು ತಿಂಡಿ ಕೊಡೋದು, ಚಪಾತಿ ಕೊಡಬಾರ್ದು, ರಾಗಿ ಕೊಡಬಾರ್ದು, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರುತ್ತೆ. ನಾನು ಇವಾಗ ಹೇಳ್ತಿರೋದು ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೇ ಒಂದು, ನಮಗೆ ಮಾಮೂಲಿ ಇರೋರಿಗೆ ತೆಂಗಿನಕಾಯಿ ಬಳಸಬೇಕು, ಬಾಣ್ತಿದ್ರಿಗೆ ಕೊಬ್ಬರಿ ಬಳಸಬೇಕು, ಇಷ್ಟೇ. ಇದೊಂದು ವ್ಯತ್ಯಾಸ ಇದೆ, ಬಿಟ್ಟರೆ ಇನ್ಯಾವುದೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ. ಫಾಸ್ಟಾಗಿ ನನ್ನ ಜೊತೆಲಿ ಅಡುಗೆ ಮನೆಗೆ ಬನ್ನಿ. ನೋಡಿ ನಾನು ಮೆಂತೆನ ನೆನೆಸ್ಕೊಂಡಿದ್ದೀನಿ. 1.5 ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ. ನೋಡಿ ಇಷ್ಟೇ. ಮೆಂತೆ ಒಂದು ಸರಿ ತೊಳ್ಕೊಂಡು ರಾತ್ರಿನೇ ನೆನೆ ಹಾಕ್ಕೊಳ್ಬೇಕು. ಇದೊಂದು ಕೆಲಸ ನೀವು ರಾತ್ರಿನೇ ಮಾಡ್ಕೊಳ್ಬೇಕು. ಮೆಂತೆ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ, ಇಷ್ಟು ದೊಡ್ಡ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನು ನೋಡಿ ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಒಂದು ಸರಿ ತೊಳ್ಕೊಳ್ತೀನಿ. ನಾನು ಅಕ್ಕಿನ ತೊಳ್ಕೊಂಡು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದೊಂದೇ ನೀವು ವ್ಯತ್ಯಾಸ ನಾನು ಹೇಳಿದ್ದು. ನಮಗೆ ನಾರ್ಮಲ್ ಆಗಿರೋರಿಗೆ ತೆಂಗಿನಕಾಯಿ ಬಳಸಿ, ಬಾಣ್ತಿದ್ದೀರಿಗೆ ಮತ್ತು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಹಸಿ ತೆಂಗಿನಕಾಯಿ ಬಳಸಬಾರ್ದು. ಹಾಗಾಗಿ ಒಣ ಕೊಬ್ಬರಿ ಸಿಗುತ್ತಲ್ಲ ಅದನ್ನು ಬಳಸಿ. ಇದು ನೀವು ಸ್ವೀಟು ಮಾಡ್ಬೋದು, ಸಪ್ಪೆನೂ ಮಾಡ್ಬೋದು. ನಾನು ಇವಾಗ ಸಪ್ಪೆ ಮಾಡ್ತಾ ಇರೋದು. ಸ್ವೀಟ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡ್ತಾ ನಾನು ಹೇಳ್ತೀನಿ, ಆದರೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ತೆಂಗಿನಕಾಯಿನ ನಾನು ಹೇಳಿದ್ನಲ್ಲ, ನೀವು ಇದು ಮಾಡೋದಾದರೆ ಬಾಣ್ತಿದ್ದೀರಿಗೆ ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಆದರೆ ನೀವು ಇದು ಕೊಬ್ಬರಿ ಬಳಸಿ, ತೆಂಗಿನಕಾಯಿ ಬಳಸಬೇಡಿ. ಶೀತ ಆಗುತ್ತೆ ಅಂತ ಹೇಳಿ ಕೊಡಲ್ಲ. ಮತ್ತು ಇದು ತುಂಬ ಸೊಂಟಕ್ಕೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ಎಲ್ಲರೂ ಒಂದು ಸರಿ ಮಾಡ್ತೀನಿ. ತುಂಬ ಒಳ್ಳೆಯದು. ಮೆಂತೆ ಎಷ್ಟು ಒಳ್ಳೆಯದು ಅಂತ ನಿಮ್ಗೆ ಗೊತ್ತು. ಕೂದಲು ಬೆಳವಣಿಗೆಗಾಗಲಿ, ನಮ್ಗೆ ಆರೋಗ್ಯಕ್ಕಾಗಲಿ, ಆಮೇಲೆ ಮಲಬದ್ಧತೆಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು. ನೋಡಿ ಇಷ್ಟು ನೈಸಾಗಲಿ. ಈಗ ಸ್ವಲ್ಪ ಅಂದರೆ ಅತೀ ಸ್ವಲ್ಪ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ನಾನು ಮೆಂತೆ ಏನು ನೆನೆಸ್ಕೊಂಡಿದ್ದೆ ಆ ಮೆಂತೆನ ಫುಲ್ ಹಾಕ್ಕೊಳ್ತೀನಿ. ನೀರು ಸಮೇತ ಹಾಕಿ, ನೀರನ್ನ ಬಸಿಬೇಡಿ, ಚೆಲ್ಲಬೇಡಿ. ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿರೋದು ಹಾಕ್ತೀನಿ. ಹೇಗೆ ಅಳತೆ ಇದು ಅಂತ ತೋರಿಸ್ತೀನಿ ನಾನು. ನೋಡಿ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಅದನ್ನು ಹಾಕ್ತೀನಿ.
ನಾನು ಇದರಲ್ಲಿ ಅಕ್ಕಿ ತೊಗೊಂಡಿದ್ನಲ್ವಾ, ಇದು ಅಕ್ಕಿಯಲ್ಲಿ ನಾನಿವಾಗ 6 ನೀರು ಹಾಕ್ಕೊಳ್ತೀನಿ. ಇದೆಲ್ಲ ಸೇರಿ 1 ನೀರಾಗಿದೆ. ಇನ್ನು 5 ನೀರು ಹಾಕ್ಕೊಳ್ತೀನಿ. 1 ಅಳತೆಗೆ 6 ಲೋಟ ನೀರು. 2 3 4 5 5.5 ಇಷ್ಟು ಹಾಕ್ತೀನಿ ನಾನು. ನೋಡಿ, ಇಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ನೋಡ್ಕೊಂಡು ಹಾಕ್ಬೋದು ಉಪ್ಪನ್ನ. ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ. ಇದು ಒಂದು ಪ್ರೆಷರ್ ಬಂದರೆ ಸಾಕು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ನೀವು ಇವಾಗ ಈ ಹಂತದಲ್ಲಿ ನಿಮ್ಗೆ ಅಕಸ್ಮಾತ್ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನಿಸಿದ್ರೆ ಉಪ್ಪು ಹಾಕೋ ಬದಲು ಬೆಲ್ಲ ಹಾಕ್ಬೋದು ಅಷ್ಟೇ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಎರಡೂ ಒಂದು ಸರಿ ಮಾಡಿ ನೋಡಿ. ಇವಾಗ ನಾನು ಇದನ್ನು ಮುಚ್ಚಿಡ್ತೀನಿ. ಸ್ಟವ್ ಗಲೀಜಾಗುತ್ತೆ ಅಂತ ನಾನು ಈ ಥರದ್ದೊಂದು ಈಗ ಇಟ್ಬಿಡ್ತೀನಿ. ಪ್ರೆಷರ್ ಹೋಗಿದೆ. ಈ ಥರ ಕೂಗ್ಸಿದ್ರೆ ಇಲ್ಲೆಲ್ಲ ಏನೂ ಆಗೋಲ್ಲ. ಇದ್ದಿರೋದ್ರ ಮೇಲೆಲ್ಲ ಬಂದು ಇಲ್ಲೆಲ್ಲ ಗಲೀಜಾಗುತ್ತೆ. ಅದಕ್ಕೆ ನಾನು ಒಂದು ಪ್ರೆಷರ್ ಬರೆಸಿ ನೋಡಿ, ಕಾಯ್ದೆಲ್ಲ ಮೇಲೆ ನಿಂತಿರುತ್ತೆ. ಈ ಥರ ಆಗಿರುತ್ತೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರು ಹಾಕ್ಕೊಳ್ಬೋದು, ಇಲ್ದಿದ್ರೆ ಹಾಗೆ ತಿನ್ಬೋದು. ನೀರಾಗಿ ಮಾಡ್ಕೊಳ್ಬೋದು. ಹಾಕುವಾಗಲೇ ಇನ್ನೊಂದು ಲೋಟ ನೀರು ಜಾಸ್ತಿ ಹಾಕಿದ್ರೆ ನೀರಾಗುತ್ತೆ. ನಾನು ಇಷ್ಟು ಹದ ಮಾಡಿರ್ತೀನಿ. ನೀವು ಇದಕ್ಕೆ ಉಪ್ಪಿನಕಾಯಿ, ಚಟ್ನಿ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಚಟ್ನಿ ಮಾಡ್ಕೊಳ್ಳಿಲ್ಲ, ಉಪ್ಪಿನಕಾಯಿ ಹಾಕ್ಕೊಳ್ತೀನಿ. ನೋಡಿ, ಬಿಸಿ ಬಿಸಿ, ತುಂಬ ಅಂದರೆ ತುಂಬ. ಈ ಕಹಿ ಇರಲ್ಲ, ಮೆಂತ್ಯದ್ದು ಕಹಿ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ನೀರು ಹಾಕ್ಕೊಂಡು ಗಂಜಿ ಥರ ತಿನ್ಬೋದು. 1 ಸ್ಪೂನ್ ತುಪ್ಪ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮೆಂತೆ ಗಂಜಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ ರೀತಿಲಿ ಒಂದು ಸರಿ ಮಾಡಿ ನೋಡಿ. ನೀವೇ ಹೇಳ್ತೀರ, ಅಯ್ಯೋ ನಾವು ಇಷ್ಟು ದಿನ ಯಾಕೆ ಇದನ್ನು ಮಿಸ್ ಮಾಡಿಕೊಂಡ್ವು ಅಂತ ಹೇಳಿ. ಬಾಣ್ತಿದಿರಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ ಮೆಚೂರ್ಡಾಗಿರೋ ಮಕ್ಕಳಿಗೆ. ಅದರಲ್ಲೂ ವಿಶೇಷವಾಗಿ ಬಾಣ್ತಿದಿರಿಗೆ ಮೆಚೂರ್ಡಾಗಿರೋ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾರು ಬೇಕಾದರೂ ತಿನ್ಬೋದು. ನಾನು ನಿಧಾನವಾಗಿ ಊಟ ಮಾಡ್ತೀನಿ. ನೋಡಿ, ಮೆಂತೆ ಗಂಜಿ ಯಾರು ಗೊತ್ತಿಲ್ಲ, ಮಾಡಿ ಎಲ್ರಿಗೂ ಕೊಡಿ. ಎಲ್ಲರೂ ಆರೋಗ್ಯ ಅಡುಗೆ ಮನೇಲಿ ನಿಮ್ಮ ಕೈಯಲ್ಲೇ ಇದೆ. ಅಡುಗೆ ಮಾಡೋರ ಕೈಯಲ್ಲಿದೆ. ಅವ್ರ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವ್ರ ಕೈಯಲ್ಲಿದೆ. ನೋಡಿದ್ರಾ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.